ಕೆಲವೊಂದು ವಿಷಯಗಳು ನಮ್ಮ ಜೀವನ ಪರಿವರ್ತನೆ ಆಗುವ ಕೆಲವು ವಿಚಾರಗಳು ತಮ್ಮ ಮುಂದೆ ತಂದುಕೊಂಡಿದ್ದೇನೆ. ವಿಶ್ವಗ್ರ ಎಜುಕೇಶನಲ್ ಸೊಲ್ಯೂಷನ್ ಅವರು ನನಗೆ ಬಹಳ ಹತ್ತಿರದಿಂದ ನೋಡಿದವರು, ಬಹಳ ಆತ್ಮೀಯರು. ಆದರೆ ಈ ರೀತಿಯ ಕೆಲವೇ ದಿನಗಳಲ್ಲಿ ಈ ರೀತಿಯ ಅದ್ಭುತವಾದ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳಿ ನಾನು ಊಹಿಸಿದ್ದಿಲ್ಲ, ಅನ್ಕೊಂಡಿದ್ದಿಲ್ಲ. ಕೆಲವೇ ದಿನದಲ್ಲಿ, ಕೆಲವೇ ಸಮಯದಲ್ಲಿ ಇವತ್ತು ಒಂದು ಸದೃಢವಾದ ದೇಶ ಕಟ್ಟಲಿಕ್ಕೆ ಸದೃಢವಾದ ಗ್ರಾಮಗಳು ಆದರೆ ಮಾತ್ರ ಆ ದೇಶ ಸದೃಢ ಆಗುತ್ತೆ ಅನ್ನೋದೊಂದು ಪರಿಕಲ್ಪನೆಯಿಂದ ಇವತ್ತು ಗ್ರಾಮಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ಶಿಕ್ಷಣವನ್ನು ಮುಂದಿಟ್ಟುಕೊಂಡು ಇವತ್ತು ಗ್ರಾಮಗಳು ಶೈಕ್ಷಣಿಕವಾಗಿ ಮುಂದುವರೆದ್ರೆ ಒಳ್ಳೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ರೆ ಆ ಗ್ರಾಮ ಸದೃಢ ಆಗುತ್ತೆ. ಗ್ರಾಮ ಸದೃಢ ಆದ್ರೆ ದೇಶ ಸದೃಢ ಆಗುತ್ತೆ. ಇವೆಲ್ಲ ಆಗ್ಬೇಕಂತಂದ್ರೆ ಶಿಕ್ಷಣವೇ ಮುಖ್ಯ. ಶಿಕ್ಷಣದಿಂದ ಏನೆಲ್ಲ ನಾವು ಬದಲಾವಣೆ, ಏನೆಲ್ಲ ಪರಿವರ್ತನೆ ಮಾಡಬಹುದು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ವಿಶ್ವಗ್ರ ಎಜುಕೇಶನ್ ಸೊಲ್ಯೂಷನ್ ಅವರು ಗ್ರಾಮ ಮಟ್ಟದಲ್ಲಿ ಕಡಿಮೆ ವೆಚ್ಚದಲ್ಲಿ ತಮ್ಮನ್ನೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡು ತಮ್ಮ ದಿನದಿಂದಲೇ ಕರಿಕ್ಯುಲರ್ ಆಕ್ಟಿವಿಟಿ ಏನಿದೆ, ತಮ್ಮ ಶಾಲಾ ಕಾಲೇಜಿನಲ್ಲಿ ನಾವು ಏನು ಕಲಿತೀರಿ ಅದನ್ನು ಹೊರತುಪಡಿಸಿ ಒಂದು ಸದೃಢವಾದ ತಮ್ಮ ಬಾಡಿ ಲ್ಯಾಂಗ್ವೇಜ್, ತಮ್ಮ ಕಮ್ಯುನಿಕೇಶನ್ ಈ ಜಗತ್ತಿನಲ್ಲಿ ಶೈಕ್ಷಣಿಕವಾಗಿ ಎಲ್ಲಿ ಹೋದ್ರು ಕೂಡ ತಾವು ಕಾಂಪಿಟೇಷನ್ ಮಾಡೋ ರೀತಿಯಿಂದ ತಮ್ಮನ್ನ ಬೆಳೆಸ್ಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬೇರೆ ಮಟ್ಟದಿಂದ ತಮ್ಮನ್ನ ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಈ ಕಾಂಪಿಟೇಟಿವ್ ಒಳ್ಳೆ ಕಾಂಪಿಟೇಟಿವ್ ಆಧಾರದಿಂದ ತಮ್ಮನ್ನ ಸದೃಢಗೊಳಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವ್ರು ಏನು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಇದನ್ನೆಲ್ಲ ನಾವು ಬಳಸ್ಕೊಂಡು ಒಳ್ಳೆ ರೀತಿಯಿಂದ ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ನಾಳೆ ನಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಇವತ್ತು ಬರೇ ಪಾಠ್ಯ ಪುಸ್ತಕವನ್ನು ಓದಿದ್ರೆ ಏನು ಆಗೋದಿಲ್ಲ. ಇವತ್ತು ಸಮಾಜ ಹೇಗಿದೆ, ಸಮಾಜ ಏನ್ ನಡೀತಾ ಇದೆ, ಇವತ್ತು ಪ್ರೆಸೆಂಟ್ ಕರಿಕ್ಯುಲರ್ ಆಕ್ಟಿವಿಟಿಗಳು ಏನ್ ನಡೀತಾ ಇದ್ದಾರೆ, ಪ್ರೆಸೆಂಟ್ ಸಿನಾರಿಯೋ ಏನಿದೆ, ಜಗತ್ ಎದುರ ಮೇಲೆ ನಿಂತಿದೆ. ಇವತ್ತು ಈ ಡಿಜಿಟಲ್ ಇಂಡಿಯಾದಲ್ಲಿ ಯಾವ ರೀತಿ ದೇಶ ಸಾಗ್ತಾ ಇದೆ, ಸಿಟಿಯಲ್ಲಿರೋ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ, ಅವ್ರು ಯಾವ ರೀತಿ ಅವರ ಭವಿಷ್ಯ ಕಟ್ಕೊಳ್ತಾ ಇದ್ದಾರೆ, ನಮ್ಮ ಹಳ್ಳಿ ಮಕ್ಕಳು ಕೂಡ ಯಾವ ರೀತಿ ಅವರು ಶೈಕ್ಷಣಿಕವಾಗಿ ಯಶಸ್ವಿ ಆಗ್ಬೇಕನ್ನೋದನ್ನ ಕೂಡ ನಮ್ಮ ವಿಶ್ವಗ್ರ ಎಜುಕೇಶನ್ ಅವರು ಪರಿಪೂರ್ಣವಾಗಿ ತಮ್ಮನ್ನ ಬಲವರ್ಧನೆ ಮಾಡಲಿಕ್ಕೆ ಒಂದು ಛಲವನ್ನು ಇಟ್ಕೊಂಡು ನಾನಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಸ್ಕಾಲರ್ಶಿಪ್ ಮೂಲಕ ನಮ್ಮನ್ನೆಲ್ಲ ಹುರಿದುಂಬಿಸಿ ತಮ್ಮನ್ನ ಕೆಳಗಿಂದ ಮೇಲೆ ತಾವು ಹಳ್ಳಿಯಿಂದ ನಾಳೆ ಬೆಂಗಳೂರು ಡೆಲ್ಲಿ ಹೊತ್ತು ಕೂಡ ತಾವೊಂದು ಕಾಂಪಿಟೇಟಿವ್ ಮಾಡೋದ್ರಿಂದ ತಮ್ಮನ್ನ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಅವರು ಬಹಳಷ್ಟು ಶ್ರಮ ಪಟ್ಟುಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರ ಕೆಲಸಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅವರ ಈ ವಿಶ್ವಗ್ರ ಎಜುಕೇಶನ್ ನಾವು ಬಳಸ್ಕೊಂಡು ನಾಳೆ ನಮ್ಮ ಮಕ್ಕಳ ಭವಿಷ್ಯವನ್ನು ತಾವು ಕಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ. ಮತ್ತು ನಾನು ವಿಶ್ವಗ್ರ ಯಾವಾಗಲೂ ಇರ್ತೀನಿ, ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ನನ್ನ ಕ್ಷೇತ್ರದ ಕೂಡ ಆಗಲಿ ಅಂತ ಹೇಳ್ತಾ, ಇವತ್ತು ಒಬ್ಬ ಸಾಮಾನ್ಯ
ಒಬ್ಬ ರೈತನ ಮಗ ನಮ್ಮ ಮುಂದೆ ಇವತ್ತು ನಿಂತು ಇಂಜಿನಿಯರ್ ಆಗಿ ಶಾಸಕರಾಗಿ ನಿಂತಿದ್ದಾರೆ. ಶಿಕ್ಷಣನೇ ಕಾರಣ. ಇವತ್ತು ಶಿಕ್ಷಣದಿಂದ ಏನೆಲ್ಲ ಆಗ್ಬಹುದು, ಇವತ್ತು ಶಿಕ್ಷಣದಿಂದ ಜಗತ್ತನ್ನೇ ಪರಿವರ್ತನೆ ಮಾಡಬಹುದು ಅನ್ನೋದನ್ನ ನಾವು ಇವತ್ತು ಈ ಶಿಕ್ಷಣದಿಂದ ಕಲಿಬೇಕಾಗ್ತಾ ಇದೆ. ಹಾಗಾಗಿ ವಿಶ್ವ ಎಜುಕೇಶನ್ ಸೊಲ್ಯೂಷನ್ ಅವರು ತಾವು ಮಾಡಿದಂತ ಕಾರ್ಯಕ್ರಮಗಳು ಬಹಳ ಒಳ್ಳೆ ರೀತಿಯಿಂದ ಇದೆ. ಇನ್ನು ಉನ್ನತ ಸ್ಥಾನದಲ್ಲಿ ಇದು ಒಳ್ಳೆ ರೀತಿಯಿಂದ ತಾವೆಲ್ಲ ಗ್ರಾಮಗಳು ಹಳ್ಳಿಗಳ ಜನತೆಗೆ ಮುಟ್ಸಿ ಅದನ್ನ ಅವರು ಸದುಪಯೋಗ ಪಡ್ಕೊಂಡು ಅವರ ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ, ಒಳ್ಳೆ ರೀತಿಯ ಅವರ ಶೈಕ್ಷಣಿಕ ಜೀವನ ಕಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ಇಲ್ಲಿ ಬಂದಂತ ಎಲ್ಲ ಈ ಭಾಗ ಮತ್ತು ನೆರವಿನ ಭಾಗದಿಂದ ಬಂದ ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಧನ್ಯವಾದಗಳು.